ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇಷ್ಟು ಚೆನ್ನಾಗಿ ರಾತ್ರಿ ಎಲ್ಲ ಆಟ ಆಡಿರೋ ರ್ಯಾಬಿಟು ಬೆಳಗ್ಗೆ ಅನ್ನೋಷ್ಟರಲ್ಲಿ ಹೇಗೆ ಸತ್ತೋಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನೈಟ್ ಇಷ್ಟು ಚೆನ್ನಾಗಿ ಆಟ ಆಡಿದೆ, ನಮ್ಮ ಜೊತೆ ಎಲ್ಲ ಆಟ ಆಡಿ ಮಲ್ಕೊಂಡಿರೋ ಜಾಗದಲ್ಲೆಲ್ಲ ಬಂದು ಓಡಾಡಿದೆ. ನೈಟ್ ಹೋಗ್ಬಿಟ್ಟು ಅದ್ರ ಪ್ಲೇಸಲ್ಲಿ ಅದು ಮಲಗಿದೆ. ಅದ್ರ ಪ್ಲೇಸಲ್ಲಿ ಅಂದರೆ ಅದಕ್ಕೊಂದು ಗೂಡಿದೆ, ಆ ಗೂಡಲ್ಲಿ ಮಲಗಿದೆ. ಸ್ವಲ್ಪ ಕ್ಯಾಬೇಜಿ ಹಾಕಿದ್ದೀನಿ, ತಿಂದುಬಿಟ್ಟು ಮಲಗಿದೆ. ಅದೇನಾಯಿತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಹೋಗಿ ನಾನು ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ರ್ಯಾಬಿಟ್ ಯಾಕೆ ಇನ್ನೂ ಆಚೆ ಬಂದಿಲ್ಲ ಗೂಡ್ಲಿಂದ ಅಂತ ನೋಡೋಷ್ಟ್ರಲ್ಲಿ ಪ್ರಾಣ ಬಿಟ್ಟು ಕೂತಿದೆ. ತುಂಬ ಬೇಜಾರಾಯಿತು, ತುಂಬ ಹತ್ತಿದ್ದೀನಿ. ನಾನು 2 ವರ್ಷದಿಂದ ಮಗು ಥರ ನೋಡ್ಕೊತಾ ಇದ್ದೆ ಅದನ್ನು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಪ್ರತಿ ಸರ್ತಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಲಲ್ಲೆಲ್ಲ ಓಡಾಡ್ತಾಯಿತ್ತು. ಯಾಕಿನ್ನೂ ಗೂಡ್ಲಿಂದ ಆಚೆ ಬಂದಿಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಅರ್ಜೆಂಟಲ್ಲಿದ್ದೆ, ನೋಡಲಿಲ್ಲ. ಮಕ್ಳು ಹಿಂಗೆ ವ್ಯಾನ್ ಹತ್ತಿ ಹೋದ ತಕ್ಷಣ ತೆಗೆದು ನೋಡಿದ್ರೆ ಗೂಡು ಓಪನ್ ಮಾಡಿ ನೋಡಿದ್ರೆ ಸತ್ತೋಗ್ಬಿಟ್ಟಿದೆ. ತುಂಬ ಬೇಜಾರಾಗಿದೆ ಆ್ಯಕ್ಚುಲಿ. ನಾನು ಅಳೋದಲ್ದೇ ಮಕ್ಕಳು ಬಂದಮೇಲೆ ತುಂಬ ಹತ್ಬಿಟ್ರು. ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ನಾವು ಅದನ್ನು ಯಾವತ್ತೂ ಪ್ರಾಣಿ ಥರ ನೋಡಲಿಲ್ಲ. ನಮ್ಮ ಮನೇಲಿರೋ ಮಗು ಥರ ನಾವು ಅದನ್ನು ನೋಡ್ಕೊಂಡಿದ್ದು. ನಮ್ಮ ಮನೆಯಲ್ಲಿ ಅದನ್ನು ಒಂದು ಮಗು ಅಂತಲೇ ನಾವು ನೋಡ್ಕೊಂಡಿದ್ದು. ತುಂಬ ಚಿಕ್ಕ ವಯಸ್ಸು, ಬರೀ 2 ವರ್ಷ ಅಷ್ಟೇ. ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಒಂಚೂರು ಫೀವರ್ ಆಗಲಿ, ಲೂಸ್ ಮೋಷನ್ ಆಗಲಿ ಆ ಥರ ಏನೂ ಇರಲಿಲ್ಲ. ಚೆನ್ನಾಗಿ ಆಟಾಡಿ, ಚೆನ್ನಾಗಿ ಊಟ ಮಾಡಿಕೊಂಡು, ಚೆನ್ನಾಗಿ ತಿಂದ್ಕೊಂಡೇ ಇತ್ತು ಅದು. ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಈ ಥರ ಆಗ್ಬಿಡ್ತು. ಆಮೇಲೆ ಇದನ್ನು ಏನು ಮಾಡಿದ್ದೀವಿ ಅಂತ ಹೇಳ್ತೀನಿ, ಹೇಗೆ ಮಾಡಿದ್ದು ಅಂತ ಹೇಳ್ತೀವಿ. ನನಗಂತೂ ಬಿಡೋಕ್ಕೆ ಇಷ್ಟ ಆಗಲಿಲ್ಲ, ತುಂಬ ಹತ್ತೀನಿ. ಇದು ಆಗ್ಬಿಟ್ಟು ಆಲ್ರೆಡಿ 3 ಮಂತ್ಸ್ ಆಯಿತು. ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಇಷ್ಟ ಇಲ್ಲ. ಒಂದು ಪ್ರಾಣಿನ ಇಷ್ಟಪಟ್ಟರೆ ನಾವು ಇಷ್ಟೆಲ್ಲ ಇಷ್ಟಪಡ್ತೀವ ಅಂತ ಜನಗಳಿಗೆ ಗೊತ್ತಾಗಬೇಕು. ಇನ್ನೊಂದು ಸ್ವಲ್ಪ ಜನ ಅವರು ಪ್ರಾಣಿಗಳನ್ನ ಸಾಕ್ಕೋಬೇಕು ಅನ್ನೋ ಒಂದು ಆಲೋಚನೆಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರಾಣಿ ತೋರಿಸೋ ಪ್ರೀತಿ ತುಂಬ ಚೆನ್ನಾಗಿರುತ್ತೆ. ಅವು ತುಂಬ ಪ್ರೀತಿಯಾಗಿರ್ತವೆ. ಮನುಷ್ಯರಿಗೆ ಸ್ವಾರ್ಥ, ಕೋಪ, ದ್ವೇಷ ಇರುತ್ತೆ, ಅದಕ್ಕೇನೂ ಇರೋಲ್ಲ. ಅದು ರ್ಯಾಬಿಟ್ಟು, ಆದರೆ ಮನೆ ಆಚೆ ಬಿಟ್ರೂ ಆಟ ಆಡ್ಕೊಂಡು ಒಳಗಡೆ ಬರುತ್ತೆ. ಆ ಥರ ಬುದ್ಧಿ ಇತ್ತು ಅದಕ್ಕೆ. ರ್ಯಾಬಿಟ್ ಥರ ಬುದ್ಧಿನೇ ಇರಲಿಲ್ಲ ಅದಕ್ಕೆ. ಎಲ್ಲೇ ಬಿಟ್ಟರು ಆಟ ಆಡ್ಕೊಂಡು ಮನೆ ಒಳಗಡೆ ಬರ್ತಾಯಿತ್ತು. ಕಾಂಪೌಂಡ್ ಒಳಗಡೆ ಬಿಟ್ಟರೆ ಸಾಕು, ಆಟ ಆಡ್ಕೊಂಡು ಮನೆ ಒಳಗಡೆ ಅದೇ ಬರ್ತಾಯಿತ್ತು. ಆ ಥರ ಇರೋ ಪ್ರಾಣಿನ ಇವನು ನಮ್ಮ ಮಗ ತುಂಬ ಹತ್ತು ಸುಸ್ತಾಗ್ಬಿಟ್ಟವನೇ. 2 ಅವರ್ ಮಲ್ಕೊಂಡ್ಬಿಟ್ಟಿದ್ದ. ಎದ್ದುಬಿಟ್ಟು ಮಣ್ಣು ಮಾಡೋಕ್ಕೆ ಅಂತ ಅಗಿತಾ ಇದ್ದಾನೆ. ಎಲ್ಲರೂ ಅಳ್ತಾಯಿದ್ರು. ತುಂಬ ಬೇಜಾರಾಯಿತು. ನಮ್ಮ ಮನೇಲಿ ನಾವು ಫ್ಯಾಮ್ಲಿ ಥರ ನೋಡ್ಕೊಂಡು ರ್ಯಾಬಿಟ್ ಈ ಥರ ಆಗಿರೋದಕ್ಕೆ. ಅದಕ್ಕೆ ಪ್ರಾಣಿಗಳ್ನ ಸಾಕೊಂಡ್ರೆ ಮೈಂಡ್ ಫ್ರೆಶ್ ಇರುತ್ತೆ ಅಂತಾರೆ. ನಾವು ಅವನ್ನ ತುಂಬ ಹಚ್ಕೊಂಡ್ಬಿಟ್ಟಿರ್ತೀವಿ. ಅವನು ನಮ್ಮನ್ನ ಹಂಗೇನೆ. ನಾನು ಎದ್ದು ಕೆಲಸ ಮಾಡ್ತಾಯಿದ್ರೆ ನಾನು ಕಾಲು ಹಿಂದೆನೇ ಓಡಾಡ್ತಾಯಿತ್ತು. 2 ಕಾಲು ಮೇಲ್ಕೆ ಅಂದ್ಕೊಂಡು ನಿಂತ್ಕೊತಾಯಿತ್ತು, ಎತ್ಕೊಂಡು ನನಗೆ ಮೇಲ್ಕೆ ಅಂತ. ಎತ್ಕೊಂಡು ಮುದ್ದು ಮಾಡಿದ್ರೆ ಅವಾಗ ಕೆಳಗಡೆ ಮತ್ತೆ ಅದೇ ಬರ್ತಾಯಿತ್ತು. ಆ ಥರ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿತ್ತು. ತಿಂಡಿ ಏನಾದರೂ ಬೇಕಾದರೆ ಬಂದು ಕಾಲನ್ನ ನೆಕ್ತಾಯಿತ್ತು. ಬಾ ಎದ್ದೇಳು, ನಂಗೆ ತಿಂಡಿ ಕೊಡು ಅಂತ. ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಮನ್ಸಿಗೆ ತುಂಬ ನೋವಾಗಿದೆ ನನಗೆ. ಯಾರಾದರೂ ಪ್ರಾಣಿಗಳ್ನ ಸಾಕ್ಕೊಳಂಗಿದ್ರೆ ರ್ಯಾಬಿಟ್ನ ಸಾಕ್ಕೊಳ್ಳಿ. ಮನೇಲಿ ಸಾಕ್ಕೊಳ್ಳೋಕೆ ಈಸಿಯಾಗೂ ಇರುತ್ತೆ. ಅವು ಚಿಕ್ಕ ವಯಸ್ಸಲ್ಲಿ ತಂದು ಸಾಕಿದ್ರೆ ಸೇಮ್ ಡಾಗ್ ಥರನೇ ಅದ್ರ ಬಿಹೇವಿಯರ್ ಇರುತ್ತೆ. ಅಂದರೆ ಡಾಗ್ ಥರನೇ ನಮ್ಮನ್ನು ಪ್ರೀತಿ ಮಾಡ್ತವೆ. ನಮ್ಮ ಹಿಂದೆ ಓಡಾಡೋದು, ತಿಂಡಿ ಕೀಳೋದು, ನಮ್ಮ ಜೊತೆ ಆಟ ಆಡೋದು, ಆ ಥರ ಎಲ್ಲ ಮಾಡ್ತವೆ ರ್ಯಾಬಿಟ್ಸು. ಯಾರಾದರೂ ಸಾಕ್ಕೋಬೇಕು ಅಂದ್ಕೊಂಡ್ರೆ ರ್ಯಾಬಿಟ್ಸ್ನ ತೊಗೊಂಡು ಸಾಕ್ಕೊಳ್ಳಿ. ನಮ್ಮನ್ನು ಬಿಟ್ಟು ಹೋದ. ಇವನ ಹೆಸರೇ ನಮ್ಮ ಬಿಟ್ಟು. ಅವನ ಹೆಸರು ಬಿಟ್ಟು ಅಂತ ಇಟ್ಟಿದ್ದೀವಿ. ನಮ್ಮನ್ನು ಬಿಟ್ಟು ಹೋದ. ನಮ್ಮನ್ನು ಬಿಟ್ಟು ಹೊಂಟೋದ. ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ. ಬರೀ 2 ವರ್ಷ ಅಷ್ಟೇ ಆಯಿತು. ನಮ್ಮ ಹತ್ರ 2 ಇದ್ದಾವೆ. ಒಂದು 4 ವರ್ಷ ಆಯಿತು, ಇನ್ನೂ ಇದೆ ಅದು ಚೆನ್ನಾಗಿದೆ. ಇದು 2 ವರ್ಷ ಆಯ್ತು. ಇದು ತುಂಬ ಚಿಕ್ಕ ಮರಿ, ಬರೀ 2 ವರ್ಷ ಆಯಿತು. ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ತುಂಬ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಫ್ಯಾಮ್ಲಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತೀವಿ.
ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿಬಿಟ್ಟು ಮಣ್ಣು ಮಾಡಿಬಿಟ್ಟಿವಿ. ಮಕ್ಕಳು ಸ್ಕೂಲಿಂದ ಬರೋವರೆಗೂ ನಾನು ಹಂಗೆ ಇಟ್ಟಿದ್ದೆ. ಬೆಳಗ್ಗೆ ನಾನು ಅವರು ಸ್ಕೂಲ್ಗೆ ಹೋದ್ಮೇಲೆ ನೋಡಿದ್ದು, ಅದಕ್ಕೆ ನಾನು ಅವ್ರು ಸ್ಕೂಲಿಂದ ಬರೋವರೆಗೆ ಇಟ್ಟಿದ್ದೆ. ಯಾಕೆಂದರೆ ಅವ್ರು ತುಂಬ ಪ್ರೀತಿ ಮಾಡ್ತಾಯಿದ್ರು, ಇದನ್ನು ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು. ಮಕ್ಕಳು ಆಮೇಲೆ ಬೇಜಾರು ಮಾಡ್ಕೊತಾರೆ ಅಂತ ಇಟ್ಟಿದ್ದೆ, ಲಾಸ್ಟು ಮುಖ ನೋಡಲಿ ಅಂತ. ಎಲ್ಲರೂ ಮಣ್ಣು ಹಾಕ್ತಾಯಿದ್ದೀವಿ. ಇವೆಲ್ಲ ನನಗೆ ಲೈಫಲ್ಲಿ ಮತ್ತೆ ಈ ಥರ ರ್ಯಾಬಿಟ್ ಅಂತೂ ಸಿಗಲ್ಲ. ವಿಡಿಯೋ ನೋಡಿರೋದಕ್ಕೆ ಧನ್ಯವಾದ.